ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಲೋ, ನಮಸ್ಕಾರ. ಹೇಗಿದ್ದೀರಿ? ಏನ್ ಸಮಾಚಾರ? ಏನ್ ನಡೀತಾ ಇದೆ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ಮಹಾ ತೀರ್ಪು 2024ರ ಎಕ್ಸಿಟ್ ಪೋಲ್ ಅನಾಲಿಸಿಸ್ನಲ್ಲಿ ನಿಮಗೆ ನೆನಪಿರಲಿ, ಒಂದು ಮಾತು ಹೇಳಲೇಬೇಕು. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಅಂತಂದ್ರೆ, ಕರ್ನಾಟಕದ ಯಾವುದೇ ಮೀಡಿಯಾ ಹೌಸ್ ಒಂದು ಎಕ್ಸಿಟ್ ಪೋಲ್ ಮಾಡುತ್ತೆ ಅಂತ ಹೊರಟಾಗ ಕೆಲವು ಮೀಡಿಯಾ ಹೌಸಸ್ಗಳನ್ನು ಅಥವಾ ಒಂದೋ ಎರಡೋ ಮೀಡಿಯಾ ಹೌಸ್ಗಳನ್ನು ಹೊರತುಪಡಿಸಿ ಅವರೇ ತಯಾರು ಮಾಡಿದಂಥ ಅಥವಾ ಅವರೇ ರಿಸರ್ಚ್ ಮಾಡಿದಂಥ ಎಕ್ಸಿಟ್ ಪೋಲ್ಗಳನ್ನು ಪ್ರಸ್ತುತಪಡಿಸುವ, ಪ್ರಸಾರ ಮಾಡುವ ಕೆಲಸ ಆಗೋದಿಲ್ಲ. ವಿ ಆಲ್ ರಿಲೈ ಆನ್ ನ್ಯಾಷನಲ್ ಟೆಲಿವಿಷನ್ ಚಾನೆಲ್ಸ್ ಅಥವಾ ಸಿ ವೋಟರು, ಆಕ್ಸಿಸ್ ಮೈ ಇಂಡಿಯಾ, ಚಾಣಕ್ಯ, CNN IBN ಜೊತೆಗೆ ಸೇರ್ಕೊಂಡು ಮಾಡಿರೋದು, ಅಥವಾ ನ್ಯೂಸ್ 18 ಇಂಗ್ಲೀಷ್ ಜೊತೆಗೆ ಸೇರ್ಕೊಂಡು ಮಾಡಿರೋದು, ಅಥವಾ ರಿಪಬ್ಲಿಕ್ ಇಂಗ್ಲೀಷ್, ಅಥವಾ TV9 ಭಾರತವರ್ಷ, ಈ ರೀತಿಯ ಚಾನಲ್ ಜೊತೆಗೆ ಸೇರ್ಕೊಂಡು ಮಾಡಿರೋದು, ಇದನ್ನೆಲ್ಲ ಕೂಡ ನಾವು ಪ್ರಸಾರ ಮಾಡ್ತೀವಿ. ಬಟ್ ನಾನು ಫಾರ್ ದಿ ವೆರಿ ಫಸ್ಟ್ ಟೈಮ್ ಅಂತ ಹೇಳೋದಿಲ್ಲ, ಆದರೆ ಬಹಳ ವಿನೂತನ ಪ್ರಯತ್ನದ ಭಾಗವಾಗಿ ವಿಸ್ತಾರ ನ್ಯೂಸ್ ಕೂಡ COPS ಕಾಪ್ಸ್ ಅನ್ನುವ ತಂಡದ ಜೊತೆಗೆ ಸೇರಿಕೊಂಡು, ಕ್ರಿಯೇಟಿವ್ ಸೆಂಟರ್ ಫಾರ್ ಪೊಲಿಟಿಕಲ್ ಸ್ಟಡೀಸ್ ಅನ್ನುವ ತಂಡದ ಜೊತೆಗೆ ಸೇರಿಕೊಂಡು ನಮ್ಮದೇ ಆದಂಥ ಎಕ್ಸಿಟ್ ಪೋಲ್ ಒಂದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಂಡ್ ದಟ್ ವಿಲ್ ಬಿ ಅಮೇಝಿಂಗ್ ಫಾರ್ ಶೋರ್. ಅದರ ಹಿಂದೆ ಬಹಳ ಪರಿಶ್ರಮ ಇದೆ. ಅದರ ಹಿಂದೆ ಸುಮಾರು 250ಕ್ಕೂ ಹೆಚ್ಚು ಜನರ ಬಹಳ ದೊಡ್ಡ ಮಟ್ಟದ ಪ್ರಯತ್ನವೂ ಕೂಡ ಇತ್ತು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಲಾಂಗ್ ವಿತ್ ಅದರ್ ಎಕ್ಸಿಟ್ ಪೋಲ್ಸ್, ಹೌ ವೆಲ್ ವಿ ವಿಲ್ ಫೇರ್ ವಿತ್ ದಿ ಎಕ್ಸಿಟ್ ಪೋಲ್ಸ್, ಅದನ್ನು ಕೂಡ ಚರ್ಚೆ ಮಾಡೋಣ, ಅದನ್ನು ಕೂಡ ಮಾತಾಡೋಣ. ದಿಸ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಎಕ್ಸ್ಪಾನ್ಸಿವ್ ಡಿಬೇಟ್. ಬಹಳ ದೊಡ್ಡ ಚರ್ಚೆ, ಬಹಳ ದೊಡ್ಡ ಮಂಥನ, ಬಹಳ ದೊಡ್ಡ ಚಿಂತನೆ, ಇದೆಲ್ಲವೂ ಕೂಡ ಆಗುತ್ತೆ. ನನ್ನೊಟ್ಟಿಗಿದ್ದಾರೆ ನನ್ನ ಗೆಳೆಯ, ನನ್ನ ಕಲೀಗ್ ವಾಸುದೇವ್ ಭಟ್ ಮಾರ್ನಾಡ್. ವೆಲ್ಕಮ್ ಟು ಯು ವಾಸು. ಥ್ಯಾಂಕ್ ಯು ಸರ್. ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತಂದರೆ, ನಾನು ಅವಾಗಲೇ ಚರ್ಚೆ ಮಾಡ್ತಾ ಇದ್ದೆ ಹಿರಿಯ ಪತ್ರಕರ್ತರೊಟ್ಟಿಗೆ. ನಾನು BB ಶಿವಶಂಕರ್ ಸರ್ ಜೊತೆಗೂ ಕೂಡ ಆವಾಗಲೇ ಚರ್ಚೆ ಮಾಡ್ತಾ ಇದ್ದೆ. ನಾನು ಆಫ್ ಏರ್ನಲ್ಲಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಅವರೊಟ್ಟಿಗೆ ಮಾತ್ರ ಅಲ್ಲ, ಇನ್ನೂ ಹಲವರ ಜೊತೆಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ನಮಗೆ ಭಾಳ ಇಂಪಾರ್ಟೆಂಟ್ ಆಗಿದೆ ಏನು ಗೊತ್ತಾ, ಎಕ್ಸಿಟ್ ಪೋಲು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಶುರುವಾಗುತ್ತೆ. ಯಾಕಂದರೆ ನಿಮಗೆ ಗೊತ್ತಲ್ಲ, ಎಲೆಕ್ಷನ್ ಕಮಿಷನ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಇಂತಿಷ್ಟು ಸಮಯದವರೆಗೂ ಕೂಡ ನೀವು ಯಾವುದೇ ರೀತಿಯ ಎಕ್ಸಿಟ್ ಪೋಲ್ಗಳನ್ನು ಕೊಡಬಾರ್ದು. ಅದು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಚುನಾವಣೆಯ ಮೇಲೆ ಪ್ರಭಾವ ಬೀರಬಹುದು, ಮತದಾನದ ಮೇಲೆ, ಮತದಾರನ ಮೇಲೆ ಅದು ಪ್ರಭಾವ ಬೀರಬಹುದು ಅಂತೆಲ್ಲ ಹೇಳಿರೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ದಟ್ ವಿ ವಿಲ್ ಸರ್ಟನ್ಲಿ ರೆಸ್ಪೆಕ್ಟ್. ಆದರೆ ದ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ನಾವು ಚರ್ಚೆ ಮಾಡ್ತಾ ಇದ್ದಿದ್ದು ಈ 1-1.5 ಗಂಟೆಗಳ ಕಾಲದ ಪ್ರೀ ಎಕ್ಸಿಟ್ ಪೋಲ್ ಅನಾಲಿಸಿಸ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ಒಂದು ರೀತಿ ಫೌಂಡೇಶನ್ ಇದ್ದಂಗೆ, ಅದು ಒಂದು ರೀತಿ ಬೇಸ್ ಲೈನ್ ಇದ್ದಂಗೆ. ನಾವು ಅಲ್ಲಿ ಚರ್ಚೆ ಮಾಡಬೇಕಾಗಿರೋ ವಿಷಯಗಳು ಸಿಕ್ಕಾಪಟ್ಟೆ ಇದ್ದಾವೆ. ಏನೇನೆಲ್ಲ ಆಯಿತು ಅನ್ನೋದನ್ನ ಒಂದು ರೀತಿ ಮೆಲುಕು ಹಾಕೊಳ್ಬೇಕಾದಂತಹ ವಿಚಾರಗಳು ಸಿಕ್ಕಾಪಟ್ಟೆ ಇದ್ದಾವೆ. ಬಿಫೋರ್ ವಿ ಡೂ ದಟ್, ಈ ಕ್ಷಣದ ಬಿಗ್ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ಇಟ್ಬಿಡ್ತೇವೆ. ನಮ್ಮ ಬ್ರೇಕಿಂಗ್ ನ್ಯೂಸ್ನೊಟ್ಟಿಗೆ ಇವತ್ತಿನ ಎಕ್ಸಿಟ್ ಪೋಲ್ ಅನಾಲಿಸಿಸ್ನ ಶುರು ಮಾಡ್ತಾ ಇದ್ದೇವೆ. ಬನ್ನಿ. ಲೋಕ ಸಂಗ್ರಾಮ 2024ರ ಚುನಾವಣೋತ್ತರ ಸಮೀಕ್ಷೆಗೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ನಿಮಿಷಗಳಲ್ಲಿ ಬಯಲಾಗುತ್ತೆ ಕುತೂಹಲಕಾರಿ ಅಂಕಿಅಂಶಗಳು. ನಿರೀಕ್ಷೆ ಹೆಚ್ಚಿಸಿದೆ ಈ ಬಾರಿಯ ವಿಧಾನಸಭೆ ಅಲ್ಲ, ಲೋಕಸಭೆಯ ಪ್ರೀ ಎಕ್ಸಿಟ್ ಪೋಲ್. ಈ ಬಾರಿ ಕುರುಕ್ಷೇತ್ರ ಕದನದ ಎಕ್ಸಿಟ್ ಪೋಲ್ನತ್ತ ಸಮಸ್ತರ ಚಿತ್ತ ಇದೆ. ಮತದಾನೋತ್ತರ ಸಮೀಕ್ಷೆಗೆ ಕೆಲವು ಕ್ಷಣಗಳು ಮಾತ್ರ ಬಾಕಿ. ಎಲ್ಲರ ಚಿತ್ತ ಈಗ ಮತದಾನೋತ್ತರ ಸಮೀಕ್ಷೆಯತ್ತ. ಕೆಲವೇ ನಿಮಿಷಗಳಲ್ಲಿ ಬಯಲಾಗ್ತಾ ಇದೆ ಕುತೂಹಲಕಾರಿ ಅಂಕಿಅಂಶಗಳು. ಏನು ಹೇಳ್ತವೆ ಈ ಅಂಕಿಅಂಶಗಳು? ಎಲ್ಲರ ನಿರೀಕ್ಷೆ ಹೆಚ್ಚು ಮಾಡಿದೆ. ಕೊನೆಯ ಹಂತದ ಮತದಾನ ಮುಕ್ತಾಯ ಆಗೋದಕ್ಕೆ ಕೆಲವು ನಿಮಿಷಗಳು ಮಾತ್ರ ಬಾಕಿ. ಅದಾದ ನಂತರ 1 by 1 ನಂಬರ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮತದಾನೋತ್ತರ ಸಮೀಕ್ಷೆಯ ನಂಬರ್ಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.